ನಮಸ್ಕಾರ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಎಲ್ಲ ಸೂಪರ್ ಆಗಿದ್ದೀರಾ ಅನ್ಕೊತೀನಿ. ಇವತ್ತು ನಮ್ಮ ಟಿ ಟಿ ತಗೊಂಡು ಗ್ಯಾರೇಜಿಗೆ ಬಂದಿದ್ದೀವಿ ಚೆಕಪ್ ಮಾಡ್ಸೋಣ ಅಂತ. ನಾವು ತುಮಕೂರು ಬನಶಂಕರಿಯಲ್ಲಿ ಇದ್ದೀವಿ ಗೈಸ್. ಇವಾಗ ಬನಶಂಕರಿ ಗ್ಯಾರೇಜ್ ಹೆಸರು ಬಂದ್ಬಿಟ್ಟು ನೋಡೋಂತ ಹೇಳಿ ಮಣಿಕಂಠ ಮೋಟಾರ್ಸ್ ಅಂತ. ಫುಲ್ ಬರೀ ಟಿ ಟಿ ಕೂಡ ನಿಂತಿದ್ದಾವೆ ನೋಡ್ರಿ ಎಲ್ಲ. ಹಾಂ, ಫುಲ್ ಟಿ ಟಿ ಸರ್ವಿಸ್ ಇಲ್ಲಿ. ಎಲ್ಲ ಸರ್ವಿಸ್ ಮಾಡಿಸಿ ಕಳಿಸ್ತಾರೆ. ನಾವು ಇಲ್ಲಿಗೆ ಬಂದಿದ್ದೀವಿ. ಜನರಲ್ ಚೆಕಪ್ಪು, ಹಂಗೆ ಒಂದು ಆಯಿಲ್ ಸರ್ವಿಸು. ಮುಂದಕ್ಕೆ ಬಿಡೋಕೆ ಹೇಳ್ತಾವ್ರು. ಬಿಡೋಣ ಫಸ್ಟು. ಇವಾಗ ನಾವು ರ್ಯಾಂಪಿಗೆ ಹತ್ತಿಸ್ಬೇಕು ಶಿಸ್ತಾಗಿ. ಯಾರು ಸಂಜು ಅಣ್ಣ? ಇವ್ರು ಸುನಿ ಅಣ್ಣನಾ? ಇದಣ್ಣ ಹಿಂಗೆ ಹೋಗ್ತದೆ ತಿನ್ಸಿ. ಹಾಂ, ಹ್ಞೂ, ಇದೇ ಫಸ್ಟ್ನೇ ವೀಡಿಯೋ. ಹಾಂ, ಇವರೇ ಸಂಜು ಅಣ್ಣ. ಎಲ್ಲಣ್ಣ ಒಂದ್ಸತಿ? ಹಾಂ, ಇವರೇ ಸಂಜು ಅಣ್ಣ. ಹಾಯ್ ಎಲ್ಲ ಹಾಯ್ ಮಾಡ್ರಿ. ಹಾಯ್. ಏನೋ ಮಾಡ್ತಾವ್ರಿ. ಇದೇನಣ್ಣ ಹಿಂಗಾಗೋಯ್ತು ಆಯಿಲು. ನಮ್ಮ ಗಾಡೀಲಿ ಆಯಿಲ್ ತೆಗಿತಾವ್ರೆ ಗೈಸ್. ಯೂಟ್ಯೂಬ್ ನೇಮು ತತ್ವ ಟ್ರಾವೆಲ್ಸ್ ಅಂದಣ. ಬರ್ಬೋದಾ ಕೆಳಕ್ಕೆ? ನಮ್ಮ ಗಾಡಿ ಅಡಿಲೆಲ್ಲ ನೋಡ್ಕೊಂಬಿಡಿ ಗೈಸ್. ಹಾಂ, ಹಾಯ್. ನಿಮ್ಮ ಹೆಸರಣ್ಣ? ಸುನಿಲ್ ಅಂತ ಇವ್ರ ಹೆಸರು. ಇವರೇ ಆಯಿಲ್ ಚೇಂಜ್ ಮಾಡೋದು. ಯಾರೇ ಬಂದರು ಇಲ್ಲಿಗೆ ಬಂದ್ಬಿಡಿ ಟಿ ಟಿ ತಗೊಂಡು. ಟಿ ಟಿ ಇರೋರು. ಬೇರೆ ಏನಾದ್ರು ಮಾಡ್ತೀರಾ ಅಣ್ಣ? ಎಲ್ಲ ಅಂದರೆ ಕಾರು ಎಲ್ಲ ಮಾಡ್ತೀರಾ? ಮತ್ತೆ ಹಾಂ, ಓಕೆ. ಬರೀ ಟಿ ಟಿ ಮಾತ್ರನಾ? ಬರೀ ಟಿ ಟಿ ಮಾತ್ರ ಅಂತ ಗೈಸ್. ನಮ್ಮ ಗಾಡಿ ಅಡಿಯಲ್ಲಿ ನಾನೇ ನೋಡಿರಲಿಲ್ಲ. ಎಲ್ಲರೂ ಆಯಿಲ್ ಲೀಕ್ ಆಗ್ತೈತೆ ಅಣ್ಣ. ಯಾರೋ ಹಂಗಂದ್ರೆ ಅದಕ್ಕೆ ಕೇಳಿದೆ. ಚೆನ್ನಾಗೈತೆ ಇಂಜಿನು ಗೈಸ್. ಇವಾಗ ಪಾಸ್ ಆಗೈತೆ ನಮ್ಮ ಗಾಡಿ, ಚೆನ್ನಾಗೈತೆ ಅಂತ ಹೇಳ್ತವ್ರೆ ಗೈಸ್. ಗ್ರೀಸು ಮೇಯ್ನ್ ಇಲ್ಲಿಗೆ ಅಂತ ಹೊಡ್ಸ್ಬೇಕಾಗಿರೋದು, ಇಲ್ಲ ಇದು ಕಟ್ಟಾಗುತ್ತೆ ಅಂತಾರೆ. ಇದೇ ಜಾಯಿಂಟು. ಇದು ರೊಟೇಟ್ ಆದರೆ ಮಾತ್ರ ಗಾಡಿ ಮುಂದಕ್ಕೆ ಹೋಗೋದು, ಇಲ್ಲ ಅಂದರೆ ಅಲ್ಲೇ ನಿಂತ್ಕೊಂಡಿರುತ್ತೆ. ನಾವು ಆಚಿಕೋವ ನೀನು ಯಾಕೆ? ಆಯಿಲ್ ಫಿಲ್ಟ್ರೆಲ್ಲ ಚೇಂಜ್ ಮಾಡ್ತಾರೆ, ಆಯಿಲ್ ಡೌನ್ ಮಾಡೋರೆ, ಎಲ್ಲ ಚೆಕ್ ಮಾಡ್ತಾರೆ. ಏರ್ ಫಿಲ್ಟ್ರು ಬಿಚ್ಕೊಂಡವ್ರೆ. ಗಾಡಿ ಒಳಗಡೆ ಇಂಜಿನ್ ಕ್ಯಾಪ್ ಬಿಚ್ಚವ್ರೆ, ಕಾಣಿಸಲ್ಲ ಅನ್ಸುತ್ತೆ. ನಮ್ಮ ಗಾಡಿ ಮುಂದಕ್ಕೆ ತಳ್ತಾವ್ರೆ. ನಮ್ಮ ಗಾಡಿ ಹಂಗೆ ಕೈಯಲ್ಲೇ ಮುಂದಕ್ಕೆ ತಳ್ತಾರೆ ಗೈಸ್. ಅದೇ ಏನಣ್ಣ ಒಂದೇ ಕೈಯಲ್ಲಿ ಎಳೆದ್ಬಿಟ್ಟಲ್ಲ ಅಣ್ಣ ಗಾಡಿನ. ನಮ್ಮ ಗಾಡಿ ಫಸ್ಟ್ ಸರ್ವಿಸು ತಗೊಂಡು ಬಂದಮೇಲೆ ಶುಕ್ರವಾರ ತಗೊಂಬಂದಿರೋದು. ಅವತ್ತು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇದೇನಾ ಡೀಸೆಲ್ ಫಿಲ್ಟ್ರು? ಏನಣ್ಣ ನಿಮ್ಮ ಹೆಸರು? ಹಾಯ್ ಮಾಡೊಂದು. ಏನೇನು ಚೋಟು ಅಂತ? ಒರಿಜಿನಲ್ ಹೆಸರು? ಉಮರ್ ಫಾರೂಕ್ ಅಂತ ಇವ್ರ ಹೆಸರು. ನಮ್ಮ ಗಾಡಿ ಇದೆ ಇದು. ಇದು ನಮ್ದಾ? ಹ್ಞೂ. ಇನ್ನೂ ಎಲ್ಲಣ್ಣ ಇದೇ ಫಸ್ಟ್ನೇ ವಿಡಿಯೋ. ಮುಂದಕ್ಕೆ ಬರ್ತೈತಿ. ಕೈಯಲ್ಲೇ ತಳ್ತವ್ರೆ ಗಾಯ್ಸ್ ನಮ್ಮ ಗಾಡಿ ಮುಂದಕ್ಕೆ. ಅಲ್ಲಿ ಹ್ಯಾಂಡ್ ಬ್ರೇಕ್ ಹಾಕ್ಬಿಟ್ಟವ್ರೆ, ಹಿಂಗಡಲ್ಲಿ ತುಂಡ್ಕೊಟ್ಟವ್ರೆ. ಏರ್ ಫಿಲ್ಟ್ರು ಹೋಗ್ಬಿಟ್ಟೈತಂತೆ, ಅದು ಚೇಂಜ್ ಮಾಡ್ತಾರೆ. ನೋಡಿ ಧೂಳು ಹೆಂಗೆ ಬರ್ತಾಯಿದೆ. ಗ್ರೀಸ್ ಹೊಡಿತಾವ್ರೆ. ಎಲ್ಲ ನೀವೇ ಮಾಡ್ತೀರಾ ಅಣ್ಣ?
ಗ್ರೀಸಿಂಗು ಇಲ್ಲೇ ಮಾಡ್ತಾರಾ? ಓ ಗ್ರೇಟ್ ಗ್ರೇಟ್ ಜಾಬ್. ಹೊಸ ಏರ್ ಫಿಲ್ಟರ್ ತೊಗೊಂಡ್ರೆ ಗಾಯ್ಸ್ ನೋಡಿ, ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಐತೆ ಅಂತ. ಫುಲ್ ಧೂಳೆದೋಗ್ಬಿಟ್ಟೈತಿ ಇದು. ಏರ್ ಫಿಲ್ಟ್ರು ಬಿಚ್ಚವ್ರೆ, ಮತ್ತು ಕೂಲೆಂಟ್ ಒಂದು ಚೆಕ್ ಮಾಡ್ಸೋಣ. ಫಾಸ್ಟಾಗಿ ಮಾಡ್ತಾವ್ರೆ ಗೈಸ್ ಕೆಲಸ ಮಾತ್ರ. ತಗೊಂಬಂದು 5 ನಿಮಿಷನೂ ಆಗಿಲ್ಲ, ಇಲ್ಲಿ ಓಪನ್ ಮಾಡ್ತಾರೆ ಗೈಸ್. ಯಾವ್ದಣ್ಣ ಕಂಪ್ನಿ? ಅದ್ರದ್ದೇನಾ? ಫೋರ್ಸು SP ಕಂಪ್ನಿ. TT ಗಾಡಿಗೆ ಅಂತಲೇ ಪರ್ಟಿಕ್ಯುಲರಾಗಿ ಇರೋದು 15W40 ಮಿಲ್ಕಿ ಫೋರ್ಸ್ ಅಂತ ಕಂಪ್ನಿ HP ಮಿಲ್ಕಿ ಫೋರ್ಸ್ ಅಂತ ಆಯಿಲ್ ಬ್ರ್ಯಾಂಡ್ ಅಲ್ವಣ? ಹಾಂ, 7 ಲೀಟ್ರ್ ಆಯಿಲ್ ಅಂತೆ ಗಾಯ್ಸ್. ಇಲ್ಲಿ ಆಯಿಲ್ ಫಿಲ್ ಮಾಡ್ತಾವ್ರೆ ನೋಡಿ. ಆಯಿಲೆಲ್ಲ ಫಿಲ್ ಆಯಿತು ಗಾಯ್ಸ್. ನಮ್ಮ ಡಾಕ್ಟ್ರುಗಳೇನೋ ಮಾಡ್ತಾವ್ರೆ. ನಮ್ಮ ಡ್ಯಾಡಿ ಏನೋ ಮಾಡ್ತಾರೆ. ಈ ಕಡೆಗೆ ತಿರ್ಕೊಳಪ್ಪ. ಹಾಯ್ ಮಾಡು. ಆಯಿಲ್ ಫಿಲ್ಟ್ರಾ ನಾವು? ಡೀಸೆಲ್ ಫಿಲ್ಟ್ರಾ? ಆಯಿಲ್ ಫಿಲ್ಟ್ರ್ ಕೆಳಗಡೆ ಬರುತ್ತೆ. ಹಾಂ, ರೇಡಿಯೇಟರ್ ಚೆಕ್ ಮಾಡ್ತಾರೆ ಗಾಯ್ಸ್. ರೇಡಿಯೇಟ್ರು ಆಯಿಲು ಖಾಲಿ ಆಗೈತಿ. ಖಾಲಿ ಆಯ್ತಣ್ಣ? ಹಾಂ, ಏನಣ್ಣ ನೀರು ಹಾಕ್ಬೋದಾ? ಏನಾಗಲ್ಲ ನೀರು ಹಾಕೋದು ಅದಕ್ಕೆ. ಹೌದಾ? ಕೂಲೆಂಟ್ ಹಾಕೋದಿಲ್ಲ. ನಾನು ನಮ್ಮ ಟ್ಯಾಕ್ಟ್ರಿಗೂ ನೀರೇ ಹಾಕೋದು, ಅದಕ್ಕೆ ಕೇಳಿದೆ ಇದಕ್ಕೂ ನೀರು ಹಾಕ್ತಾರ ಅಂತ. ಕೂಲೆಂಟ್ ಇದೆಯಂತೆ ಗಾಯ್ಸ್, ಅದ್ರ ಜೊತೆಗೆ ವಾಟರ್ ಫಿಲ್ ಮಾಡ್ತಾವ್ರೆ. ಕೂಲೆಂಟ್ ಕಮ್ಮಿ ಆದಮೇಲೆ ಫುಲ್ಲು ಎಲ್ಲ ಡೌನ್ ಮಾಡಿಸ್ಬಿಟ್ಟು ಕೂಲೆಂಟ್ ಹಾಕೋದು. ಏನಣ್ಣ ಇದು? ಬ್ರೇಕ್ ಆಯಿಲ್ಲ. ಇದು ಕೆಳಗಡೆದು ಸ್ಟೇರಿಂಗ್ ಆಯಿಲ್ಲ, ಅದೈತಾ? ಹಾಂ ನೋಡ್ರಿ ಗಾಯ್ಸ್, ಇದು ಬ್ರೇಕ್ ಆಯಿಲು, ಇದು ಸ್ಟೇರಿಂಗ್ ಆಯಿಲು, ಇದು ರೇಡಿಯೇಟ್ರ್ ಆಯಿಲು, ಹಾಂ ಇದು ವಾಟ್ರು. ಅಪ್ಪ ಇದು ಇಂಜಿನ್ ಕೂಲೆಂಟು. ಇಲ್ಲ ಇದು ಬರೀ ವಾಟರ್ ಅಲ್ವಾ? ಹಾಂ ವಾಟರ್ ಅಂತ ಗಾಯ್ಸ್. ಅದು ನಿಧಾನ ಕೊಟ್ಟೆ ನೀವು ಹೊಡೆಯೋದು ನೋಡಿರಿ, ಅದೇ ಹೊಡೆದಂಗೆ ಆಗ್ತೈತಿ. ಸೈಡ್ ಬಾರಪ್ಪ. ಸ್ಟೇರಿಂಗ್ ಆಯಿಲು ಆಯ್ತಾ? ಅದೇ ಸ್ಟೇರಿಂಗ್ ಆಯಿಲು ಐತೆ, ಎಲ್ಲ ಐತೆ. ಸುಣ್ಣಿಲ್ಲ ಅಣ್ಣ ಪಂಪ್ ಹೊಡಿತಾವ್ರೆ. ಏರ್ ಫಿಲ್ಟ್ರು ಫಿಟ್ ಆಯಿತು ಗಾಯ್ಸ್. ಇನ್ನೇನು ಅಷ್ಟೇ ಆಗೋಯ್ತು ಸರ್ವಿಸ್. 10 ನಿಮಿಷಕ್ಕೆ ಸರ್ವಿಸ್ ಮಾಡಾಕ್ಬಿಟ್ರೆ ಗಾಯ್ಸ್. ಓನ್ಲಿ 10 ಮಿನಿಟ್ಸು. ರಕ್ತ ಎಲ್ಲ ತೆಗೆದ್ಬಿಟ್ಟು ಹೊಸ ರಕ್ತ ತುಂಬಿಬಿಟ್ಟವ್ರೆ. ಫುಲ್ ವೀಲ್ಗಳು ಚೆಕ್ ಮಾಡ್ತಾಯಿದ್ದಾರೆ. ಜಾಕ್ ಎತ್ತುತ್ತವ್ರೆ. ಜಾಕ್ ಎತ್ತೋದು ಹೆಂಗೆ ಎತ್ತುತ್ತವ್ರೆ ನೋಡೋಣ ಬನ್ನಿ. ಎಲ್ಲೈತೆ? ಹಾಂ, ಹೊಸ ಜಾಕ್ ಹಾಕೊಂಬಿಟ್ಟವ್ರೆ. ಹಾಂ, ಎದಾಳ್ತು ಸಾಕ. ವೀಲ್ ಬೇರಿಂಗ್ ಚೆಕ್ ಮಾಡ್ತಾವ್ರೆ. ಅದು ಚೆನ್ನಾಗಿದೆ ಅನಿಸುತ್ತೆ. ಇದು ಹಂಗೆ ಚೆಕ್ ಮಾಡ್ತಾವ್ರೆ. ಹಾಂ, ಚೆನ್ನಾಗಿದೆ ಅಂತೆ ಗಾಯ್ಸ್. ಓಕೆ ಡನ್. ಅಣ್ಣ ನಿಮ್ಮ ಹೆಸರು ಹೇಳಲಿಲ್ಲ, ನಿಮ್ಮ ಹೆಸರೇನು? ಎಂಥದ್ದು? ಕೃಷ್ಣ. ತೋರಿಸ್ಬೋದಾ ವೀಡಿಯೋದಲ್ಲಿ? ಹೌದು, ಲೈವಾ? ಇಲ್ಲ, ಯೂಟ್ಯೂಬ್ಗೆ ಹಾಕ್ತೀನಿ. ಹಾಯ್ ಅನ್ನೋ ಒಂದ್ಸತಿ. ಹಾಯ್ ಕೃಷ್ಣ ಅಣ್ಣ ಹಾಯ್ ಹೇಳ್ತಾವ್ರೆ. ಗಾಯ್ಸ್, ಗಾಡಿ ಸೈಡ್ಗೆ ಹಾಕ್ಸಿದ್ದಾರೆ. ಒಂದು 5 ನಿಮಿಷ ರನ್ನಿಂಗಲ್ಲಿ ಬಿಡಿ ಅಂತ. ಹೊಸ ಆಯಿಲ್ ಹಾಕಿದಾರಲ್ಲ, ಫುಲ್ ಎಲ್ಲ ನೀಟಾಗಿ ಇಂಜಿನ್ ಫುಲ್ಲು ರೊಟೇಟ್ ಆಗುತ್ತೆ ಆಯಿಲು. ಹೊಸ ಆಯಿಲ್ ಹಾಕಿರೋದಕ್ಕೆ
ವೀಲ್ ಬೇರಿಂಗ್ ಎಲ್ಲ ಚೆಕ್ ಮಾಡಿದ್ದಾರೆ, ಫ್ರಂಟು ಬ್ಯಾಕು ಎಲ್ಲ. ಇದು ಚೆಕ್ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿದ್ದಾವಂತೆ. ಆಯಿಲ್ ಸರ್ವಿಸ್ ಒಂದು ಮಾಡಿದ್ದಾರೆ, ಏರ್ ಫಿಲ್ಟ್ರ್ ಒಂದು ಚೇಂಜ್ ಮಾಡಿದ್ದಾರೆ ಅಷ್ಟೇ. ಗ್ರೀಸಿಂಗ್ ಮಾಡಿದ್ದಾರೆ. ವೀಲ್ ಅಲೈನ್ಮೆಂಟ್ ಒಂದು ಸತಿ ಚೆಕ್ ಮಾಡಿಸು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅಲ್ಲಿಗೆ ಹೋಗೋಣ. ಸ್ಟಿಕ್ಕರ್ ಕಟ್ಟಿಂಗು, ವೀಲ್ ಅಲೈನ್ಮೆಂಟು ಅಷ್ಟಾದರೆ ಗಾಡಿ ಕೆಲಸ ಮುಗೀತು. ಇನ್ನೇನಿದ್ರು ಟ್ರಿಪ್ಸು ಹೋಗ್ತಾ ಇರೋದೇ ಕೆಲಸ. ಟ್ರಯಲ್ಗೆ ಹೋಗ್ತಾವಂತೆ ಗಾಯ್ಸ್, ಬನ್ನಿ ಹೋಗೋಣ. ಟ್ರಯಲ್ಗೆ ಏನಣ್ಣ? ಹಾಂ, ಓಕೆ. ಟ್ರಯಲ್ ಹೋಗ್ತಾರ ಇರೋಣ. ಸಂಜು ಅಣ್ಣ, ನಿಮ್ಮ ಹೆಸರಣ್ಣ? ಹಾಂ, ಸಂಜು ಬ್ರೋ. ನಿಮ್ಮ ಹೆಸರಣ್ಣ? ಲಕ್ಷ್ಮಣ ಅಂತ. ಇವರ ಹೆಸರು ಲಕ್ಷ್ಮಣ ಅಂತ. ಸ್ವೀಟಾಗಿ ಲಚ್ಚು. ಸಂಜು ಅಣ್ಣ ಓಡಿಸ್ತವ್ರೆ. ಹಾಂ, ಚೆಕ್ ಮಾಡ್ತಾ ಇದ್ದಾರೆ ಗೈಸ್ ಫುಲ್ಲು. ಇವತ್ತು ಗೊತ್ತಾಗುತ್ತೆ ನಮ್ಮ ಗಾಡಿ ಹೆಂಗೈತೆ ಅಂತ. ಯಾವ ಗಾಡಿ? ಗಾಡಿ ಬೆಂಗಳೂರ್ದಣ. ಅಲೈನ್ಮೆಂಟ್ ಬ್ಯಾಲೆನ್ಸಿಂಗ್ ಮಾಡಿಸ್ಕೊಂಡು ಹೋಗು. ಇದೇನೇ ಟೈಮ್ ಇಲ್ಲಲ್ವಾ? ಹಾಂ ಹಾಂ, ಸರಿ ಸರಿ. ಅಲೈನ್ಮೆಂಟ್ ಚೆಕ್ ಮಾಡ್ಸಿರಾಯ್ತಾ? ಹಾಂ, ಸರಿ. ಗೈಸ್ ವಾಪಸ್ ಗ್ಯಾರೇಜ್ ಹತ್ರಕ್ಕೆ ಬಂದಿದ್ದೀವಿ. ನಮ್ಮ ಬ್ರೋ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಎಲ್ಲಾದರೂ ಹೆಂಗೈತಣ್ಣ ಗಾಡಿ? ಚೆನ್ನಾಯ್ತಾ? ಕೊಡ್ಬೋದಾ ಅಷ್ಟು? ಹಾಂ. ಟೈಮಿಂಗ್ ಚೇಂಜ್ ಅಂತಾರಲ್ಲ ಅದೇನಾ? ಟೈಮಿಂಗ್ ಚೇಂಜ್ ಇದೆ. ಹಾಂ, ಸರಿ. ಗೈಸ್ ಇವಾಗ ನಾವು ವೀಲ್ ಅಲೈನ್ಮೆಂಟ್ ಮಾಡ್ಸೋಕೆ ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ. ಇವಾಗ ವೀಲ್ ಅಲೈನ್ಮೆಂಟ್ ಮಾಡಿಸ್ಕೊಂಡು ಸ್ಟಿಕ್ಕರ್ ಕಟ್ಟಿಂಗು ನಾಳೆ ಮಾಡ್ಸೋಣ ಅಂತ ಡಿಸೈಡ್ ಮಾಡಿದ್ದೀನಿ ಗೈಸ್. ಇವಾಗ ಟೈಮ್ ಆಗಿಬಿಡುತ್ತೆ ಮನೆಗೆ ಹೋಗೋಕ್ಕೆ, ಸೊ ನಾಳೆ ಮಾಡ್ಸೋಣ ಗೈಸ್. ಇವಾಗ ನಾವು ವೀಲ್ ಅಲೈನ್ಮೆಂಟ್ ಮಾಡ್ಸೋಕೆ ಬಂದಿದ್ದೀವಿ. ಅಲೈನ್ಮೆಂಟು ಮತ್ತು ಬ್ಯಾಲೆನ್ಸಿಂಗು. ಇವಾಗ 5 ಚಕ್ರನೂ ಬಿಚ್ಚಿಬಿಟ್ಟು ವೀಲ್ ಬ್ಯಾಲೆನ್ಸಿಂಗ್ ಮಾಡ್ತಾರೆ ಫಸ್ಟು, ಆಮೇಲೆ ಅಲೈನ್ಮೆಂಟ್ ಮಾಡ್ತಾರೆ. ಅಲೈನ್ಮೆಂಟ್ ಚೆಕ್ ಮಾಡ್ತಾರೆ. ಸುಮ್ಮನೆ ಒಂದು ಸತಿ ಚೆಕ್ ಮಾಡ್ಸೋಣ ಅಂತ ತಗೊಂಬಂದಿನಿ ಅಷ್ಟೇ. ನನಗೂ ಗೊತ್ತಿಲ್ವಲ್ಲ ಏನು ಮಾಡ್ಸೋರು ಏನು ಬಿಟ್ಟವ್ರೆ ಅಂತ. ಒಂದು ಸತಿ ಚೆಕ್ ಮಾಡ್ತಾರೆ. ಇದು ವೀಲ್ ಬ್ಯಾಲೆನ್ಸಿಂಗ್ ಮಿಷಿನ್. ಇದು ಚಕ್ರ ಬಿಸ್ಬಿಟ್ಟು ಅದಕ್ಕೆ ಹಾಕ್ತಾರೆ. ತೋರಿಸ್ತೀನಿ ಇವಾಗ ಅದು ಯಾವ ಥರ ಪ್ರೋಸೆಸ್ ಇರುತ್ತೆ ಅಂತ. ಇಲ್ಲಿ ವೀಲ್ ಅಲೈನ್ಮೆಂಟ್ ಮಾಡ್ತಾರೆ, ಅಲೈನ್ಮೆಂಟ್ ಚೆಕ್ ಮಾಡ್ತಾರೆ ಇಲ್ಲಿ ನೋಡಿ. ಇದನ್ನು ಮಾಡ್ತೀರಣ್ಣ? ಇದು ಅದು ಮಾಡಲ್ಲ, ಫ್ರಂಟಿಂದ ಎರಡು ಇಲ್ಲ. ಹಿಂಗಡೆ ಅದು ಬ್ಯಾಲೆನ್ಸಿಂಗ್ ಮಾಡೋದು ಫ್ಲಾಟ್ ಆಗಿದೆಯಲ್ಲ, ಅಲ್ಲ ಬ್ಯಾಲೆನ್ಸಿಂಗು. ಬ್ಯಾಲೆನ್ಸಿಂಗ್ 2 ಸಾಕು. 2 ಸಾಕಾ? ಇದು ಕರೆಕ್ಟ್ ಇದೆಯಾ? ಕರೆಕ್ಟ್. ಬ್ಯಾಕಿಂದ ಏನು ತೊಂದರೆ ಆಗಲ್ಲ. ಹಾಂ, ಮೇನ್ ಫ್ರಂಟಿಂದ ವೇರಿಯೇಷನ್. ಫ್ರಂಟನಾ? ಫ್ರಂಟಿಂದ 2 ಮಾತ್ರ ಮಾಡ್ತಾರಂತೆ, ಬ್ಯಾಕ್ ಏನು ಮಾಡೋದು ಅಂತೆ. ಕರೆಕ್ಟಾಗಿ ಅಂತ ಬ್ಯಾಕ್ ಇದು ಹಿಂದೆಗಡೆ ಕರೆಕ್ಟಾಗಿದೆ ಅಂತವ್ರೆ. 2 ಮಾತ್ರ ಮಾಡ್ತಾರಂತೆ, ಇದು ಮತ್ತು ಫ್ರಂಟು ಆ ಕಡೆ ಒಂದು. ಯಾವ ಥರ ಮಾಡ್ತಾರೆ ಅಂತ ನೋಡ್ಕೊಳ್ಳಿ. ಜಾಕ್ ಹಾಕ್ತಾ ಇದ್ದಾರೆ, ಜಾಕು ನೋಡ್ಕೊಳ್ಳಿ. ಇವತ್ತು ಎಷ್ಟು ಸತಿ ಜಾಕ್ ಹಾಕ್ಸಿರೋದು ನನ್ನ ಗಾಡಿಗೆ? 2 ಸತಿ. ಒಂದೊಂದೇ ನಟ್ಟು ಹೆಂಗೆ ಬಿಚ್ಕೊಂಬ. ಬೋಲ್ಟ್ಗಳು ಅಣ್ಣ ಇವು? ಹೌದಾ? ಟೋಟಲ್ 5 ಬೋಲ್ಟು ಗಾಯ್ಸ್. 5 ಬೋಲ್ಟು ಬಿಚ್ಚಿದ್ದಾರೆ ನೋಡಿ. ಫ್ರಂಟು ಡಿಸ್ಕ್ ಬ್ರೇಕ್ ಬರುತ್ತೆ TTಗೆ, ಗೊತ್ತಿಲ್ಲ ಇರೋರು ನೋಡ್ಕೊಳ್ರಿ. ಬ್ಯಾಕು ಡ್ರಮ್ ಬ್ರೇಕ್ ಬರುತ್ತೆ, ಬ್ಯಾಕ್ ಸೈಡು ಡ್ರಮ್ ಬ್ರೇಕ್ ಬರುತ್ತೆ, ಫ್ರಂಟು ಡಿಸ್ಕ್ ಬ್ರೇಕ್ ಬರುತ್ತೆ. ಟೋಟಲ್ 4 ವೀಲ್ಗೂ ಬ್ರೇಕ್ಸ್ ಬಂದೇ ಬರ್ತವೆ. ಈ ಕಡೆ ಅದು ಬಿಚ್ತವ್ರೆ.
ಬ್ಯಾಲೆನ್ಸಿಂಗ್ ಮಾಡ್ತಾರೆ ಬನ್ನಿ ಗಾಯ್ಸಲ್ಲಿ ಹಂಗೆ ತೋರಿಸ್ತೀನಿ ಯಾವ ಥರ ಮಾಡ್ತಾರೆ ಅಂತ. ನಾನು ಮಾತಾಡೋದು ಕೇಳಿಸ್ತಾಯ್ತೋ ಇಲ್ವೋ ಗೊತ್ತಿಲ್ಲ. ಇದರಲ್ಲೇ ಬ್ಯಾಲೆನ್ಸಿಂಗ್ ಮಾಡೋದು, ವೆಯ್ಟ್ ಬ್ಯಾಲೆನ್ಸ್ ಆ ಕಡೆ ಈ ಕಡೆ ವೆಯ್ಟ್ ಬ್ಯಾಲೆನ್ಸ್ ಮಾಡ್ತಾರೆ ನೋಡ್ರಿ. ಇಲ್ಲಿ ಅನ್ಸಿದಾರಲ್ಲ ಈ ಥರ ವೆಯ್ಟ್ ಬ್ಯಾಲೆನ್ಸ್ ಮಾಡ್ತಾರೆ. ಅದಕ್ಕೆ ಹಾಕ್ಬಿಟ್ಟು ರೊಟೇಷನ್ ಮಾಡ್ತಾರೆ ಗೈಸ್. ಇವಾಗ ತಿರುಗಿಸ್ತಾರೆ, ಇಲ್ಲಿ ತೋರಿಸುತ್ತೆ ಯಾವ ಕಡೆ ಅಲ್ಲಿ ಬ್ಯಾಲೆನ್ಸು ಕಮ್ಮಿ ಇದೆ ಆ ಕಡೆಗೆ ವೆಯ್ಟ್ ಹಾಕ್ಬೇಕು ಅವರು. ಇಲ್ಲಿ ಇದೆಯಲ್ಲ ಇಲ್ಲಿ ಏನಪ್ಪ ಇದು ಇಷ್ಟು ಗ್ರಾಮು ಅಂತ ಇರುತ್ತೆ, ಇದನ್ನು ಅಂಟಿಸೋದು ಅಲ್ವಣ. ಮ್ಯಾಗ್ ವೀಲ್ಸ್ಗಾದರೆ ಈ ಥರ ಅಂಟಿಸ್ತಾರಂತೆ. ಮಾಮೂಲಿ ಬೇಸ್ ವೇರಿಯಂಟಲ್ಲಿ ವೀಲ್ಗಳು ಬರ್ತಾವಲ್ಲ ಅದಕ್ಕೆ ಈ ಥರ ಸ್ಟಿಕ್ ಮಾಡ್ತಾರೆ, ಹಂಗೆ ಸುತ್ತಿಗೆ ತಗೊಂಡು ಬೀಡಿಂಗಿಗೆ ಹೊಡಿತಾರೆ. ನೋಡಿ ಅವ್ರು ರೊಟೇಟ್ ಆಗ್ತಾಯಿದೆ. बंद भी नहीं करेंगे उससे बात बोल रहा हूँ अबे बहुत सारी एक काम कर हाँ 50 का मरल बस ಇದು ವೀಲ್ ಬ್ಯಾಲೆನ್ಸ್ ನಿಮ್ಮ ಗಾಡಿ ಎರ್ದಾಡೋದು ಅದಕ್ಕೆಲ್ಲ ಬ್ಯಾಲೆನ್ಸ್ ಮಾಡ್ಬಿಟ್ಟು 50 ಗ್ರಾಮ್ ವೇರಿಯೇಷನ್ 50 ಗ್ರಾಮ್ ವೇರಿಯೇಷನ್ ಇದೆ ಅಂತ ಗಾಯ್ಸ್. ಇವಾಗ ಅನ್ಸೋದು ನೋಡಿ ಅಲ್ಲಿ, ಇವಾಗ ಕರೆಕ್ಟಾಗಿ ತೋರಿಸ್ಬೋದು. ನೋಡೋದ್ರಲ್ಲ ಗಾಯ್ಸ್ ಇವಾಗ ಯಾವ ಥರ ಮಾಡ್ತಾರೆ ಅಂತ. ಇದೇ ಥರ ವೀಲ್ ಬ್ಯಾಲೆನ್ಸಿಂಗ್ ಮಾಡೋದು, ವೀಲ್ ಅಲೈನ್ಮೆಂಟ್ ಮಾಡೋದು ತೋರಿಸ್ತೀನಿ ಗಾಯ್ಸ್. ಹಿಂದ್ಗಡೆದೇನು ಬೇಡ ಅಂತ ಹೇಳಿದ್ದಾರೆ ನೋಡಿ, ಹಿಂದ್ಗಡೆ ಕರೆಕ್ಟಾಗಿದ್ದಾವೆ ಅಂತ ಇದ್ದಾರೆ. ಕರೆಕ್ಟಾಗಿ ಸವಿತಾ ಇದೆ ಅಂತ, ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಸವಿಬೇಕು. ಅದೇನಾದರೂ ಕರೆಕ್ಟಾಗಿ ಸವಿದಲ್ಲೇ ಇಲ್ಲಿ ಗ್ಯಾಪ್ ಉಳ್ಕೊಳೋದು ಇಲ್ಲ ಒಂದು ಕಡೆ ಸೈಡ್ ಮಾತ್ರ ಸವೆದಾದರೆ ಅಲೈನ್ಮೆಂಟ್ ಮಾಡಿಸ್ಬೇಕಾಗುತ್ತೆ. ಇದು ಏನು ಬೇಡ ಅಂತ ಹೇಳಿದರೆ, ಇದನ್ನು ಯಾಕಪ್ಪ ಅಂತಂದರೆ ಮಾಡಿಸ್ಬಿಟ್ಟೆ ಸೆಟ್ ಮಾಡಿರ್ತಾರೆ. ಅದೇನು ಸ್ಟೆಪ್ನಿ ಅಲ್ವಾ, ಯಾವಾಗಲೂ ಜಾಸ್ತಿ ಯೂಸ್ ಮಾಡಲ್ಲ. ಈ ಕಡೆದು ಸೇಮು ನೋಡಿ, ಕರೆಕ್ಟಾಗಿ ಸವಿತಾರೆ ನೋಡಿ. ಇಲ್ಲಿ ಇದೊಂದು ಹಿಡ್ದು ಕರೆಕ್ಟಾಗಿ ಸವಿತಿರುತ್ತಲ್ಲ, ಅದಕ್ಕೋಸ್ಕರ ಏನು ಬೇಡ ಅಂತ ಹೇಳಿದರೆ. ಮುಂದ್ಗಡೆದು ಮಾತ್ರ ಮಾಡಿಸ್ಲೇಬೇಕು. ಎಷ್ಟು ಕಿಲೋಮೀಟ್ರಿಗೆ ಒಂದು ಸತಿ ಮಾಡಿಸ್ಬೇಕಪ್ಪ ಅಂತಂದರೆ 5,000 ಕಿಲೋಮೀಟ್ರಿಗೆ ಒಂದು ಸತಿ. ನಮ್ಮದು ಟ್ರಾವೆಲ್ಸ್ ಅಲ್ವಾ ಜಾಸ್ತಿ ಓಡ್ತಾ ಇರುತ್ತೆ, ಆಮೇಲೆ ಘಾಟ್ ಸೆಕ್ಷನಲ್ಲೆಲ್ಲ ಜಾಸ್ತಿ ಓಡಾಡ್ತಾ ಇರುತ್ತಲ್ಲ, ಅದಕ್ಕೋಸ್ಕರ 5,000 ಕಿಲೋಮೀಟ್ರಿಗೆ ಒಂದು ಸತಿ ಚೆಕ್ ಮಾಡಿಸ್ಬೇಕು. ಪ್ರತಿಯೊಂದು ಟ್ರಿಪ್ಪಿಗೂ ಮಾಡಿಸೋರು ಇದ್ದಾರೆ, ನಾವು 2 ಟ್ರಿಪ್ಪಿಗೆ ಒಂದು ಸತಿ ಮಾಡಿಸೋರು ಇದ್ದಾರೆ, ಇಲ್ಲ ಮಾಡಿಸದೇ ಇರೋರು ಇದ್ದಾರೆ. ಅವರೆಲ್ಲ ಈ ವಿಡಿಯೋ ನೋಡಿ ಕರೆಕ್ಟಾಗಿ ತಿಳ್ಕೊಳ್ಳಿ. ಯಾಕಪ್ಪ ಅಂತಂದರೆ ಇದೆಲ್ಲ ಮ್ಯಾಂಡಿಟರಿ. ಇಲ್ಲ ಅಂತಂದರೆ ಟೈರ್ ಲೈಫ್ ಬರೋಲ್ಲ, ಇಲ್ಲ ಮ್ಯಾಗ್ ವೀಲ್ ಹೋಗ್ತವೆ, ಮ್ಯಾಗ್ ವೀಲು ಲೈಫ್ ಬರೋಲ್ಲ, ಟೈರ್ಸ್ ಲೈಫ್ ಬರೋಲ್ಲ, ಬೇಗ ಸೌದೋಗ್ಬಿಡ್ತವೆ. ಅದಕ್ಕೋಸ್ಕರ ಇವೆಲ್ಲ ಮಾಡಿಸ್ತಾ ಇರಬೇಕು. ನಾನು ಎಲ್ಲಪ್ಪ ಅಲೈನ್ಮೆಂಟ್ ಮಾಡಿಸ್ತಾಯಿದ್ದೀನಿ ಅಂತಂದರೆ, ಅಂಗಡಿ ಹೆಸರು ಬಂದ್ಬಿಟ್ಟು HKGN ವೀಲ್ಸ್ ಅಂತ ನೋಡ್ಕೊಳ್ಳಿ ಒಂದು ಸತಿ. HKGN ವೀಲ್ಸ್ ಅಂತ, ಸಿರಾ ರೋಡು ಬಾವಿಕಟ್ಟೆ ಹತ್ರ HKGN ವೀಲ್ ಅಲೈನ್ಮೆಂಟ್ಸ್ ಅಂತ ಇದೆ. ಯಾರು ಮಾಡ್ಸೋರಿದ್ರೆ ಇಲ್ಲಿ ಬಂದು ಮಾಡಿಸ್ಕೊಬೋದು. ನಾನೇನು ಪ್ರಮೋಷನ್ ವೀಡಿಯೋ ಮಾಡ್ತಾಯಿಲ್ಲ ಗೈಸ್, ನಾನು ಮಾಡಿಸ್ತಾಯಿದ್ದೀನಲ್ಲ, ಸೊ ಅದಕ್ಕೆ ಅಡ್ರೆಸ್ ಹೇಳ್ತಾಯಿದ್ದೀನಿ ಅಷ್ಟೇ. ಯಾವುದೇ ಥರ ಪ್ರಮೋಷನ್ ವೀಡಿಯೋ ನಾನು ಮಾಡ್ತಾಯಿಲ್ಲ. ಇವಾಗ ವೀಲ್ ಅಲೈನ್ಮೆಂಟ್ ಮಾಡೋಕ್ಕೆ ಗಾಡಿ ಹಾಕ್ಕೊತ ಇದ್ದಾರೆ. ಸೀದಾ ಅಲ್ಲಿಗೆ ಹಾಕೊಂಬಿಟ್ಟು ವೀಲ್ ಅಲೈನ್ಮೆಂಟ್ ಚೆಕ್ ಮಾಡ್ತಾರೆ ಇವಾಗ. ಇದರಲ್ಲಿ ಯಾವ ಥರ ಗೊತ್ತಾಗುತ್ತಣ್ಣ? ಇದ್ರಾಗ ಏನಾಗುತ್ತೆ ಅಂದರೆ, ನಾವು ಸೆಂಟ್ರು ಹಾಂ -30 ಇರ್ತೀವಿ, ಇಲ್ಲಿ 1.5 ಇದೆಯಲ್ಲ, ಹಾಂ ನಾವು ಈಗ ಅಲೈನ್ಮೆಂಟ್ ಮಾಡಿದ್ರೆ ಆ ಕಡೆ ಸೆಂಟ್ರ್ ನಮಗೆ ಇಲ್ಲಿ ಬರಬೇಕು, 0 ಇದೆಯಲ್ಲ, 0ಗೆ ಬರ್ಬೇಕಾ? ಅದು ಇಲ್ಲಾಂದರೆ ಇಲ್ಲಿ ಬರಬೇಕು. -30 ಅಂತ ಬರುತ್ತದೆ ಮ್ಯಾನ್ಯಲ್ ಇದು. ಒಳಗಡೆ ಎಲ್ಲ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ ಗಾಯ್ಸ್. ಸ್ವಲ್ಪ ಲೈಟಾಗಿ ಈ ಕಡೆ ಹೋಗಿ ಅಂತೆ, 0ಗೆ ಬರಬೇಕು, ಇಲ್ಲ 0.5ಗೆ ಬರಬೇಕು. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಾ, ಇಲ್ಲಿ 0 ಇದೆ. ಏನಪ್ಪ ಇದು ಹಿಂಗೆ ತಿರ್ಕೊಂಡೈತಿ. 0ಇಂದ ಮೇಲ್ಗಡೆಯಲ್ಲಿ 0.5 ಇಲ್ಲ 0ಗೆ ಬರಬೇಕಂತೆ. ಇದಕ್ಕಿಂತ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಬೆಂಡ್ ಆಗಿದೆ, ಈ ಕಡೆ ಇತ್ತು ಬಂದಿದ್ರು ಜಾಸ್ತಿ ಬೆಂಡ್ ಆಗಿಬಿಟ್ಟಿದೆ ಅಂತ.
ಬೆಂಡು ಅಂದರೆ ಒಳಗಡೆ ಅಡ್ಜಸ್ಟ್ಮೆಂಟು ರಾಡ್ ಕೊಟ್ಟಿರ್ತಾರೆ, ಅದರಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಜರ್ಗಾಡಿರುತ್ತೆ ಅಂತ. ಸ್ಕ್ರೂ ಲೂಸ್ ಆಗುತ್ತಲ್ಲ ಆ ಥರ. ನೋಡಿ ಒಳಗಡೆ ಮಾಡ್ತಾಯಿದ್ದಾರೆ, ಅದೇನೋ ಅಂತ ತೋರಿಸ್ತೀನಿ ನಾನು. ಸ್ಟೇರಿಂಗ್ ರಾಡ್ ಅಲ್ಲ ಅಣ್ಣ ಅಡ್ಜಸ್ಟ್ ಮಾಡೋದು? ಇದು ಅಲೈನ್ಮೆಂಟ್ ರಾಡ್, ಸ್ಟೇರಿಂಗ್ ರಾಡ್. ಹಾಂ, ಇದು ಅಲೈನ್ಮೆಂಟ್ ರಾಡ್ ಅಂತ ಗೈಸ್. ಗೈಸ್ ಫುಲ್ ಟೈಟ್ ಆಗಿಬಿಟ್ಟೈತೆ. ಇವಾಗ ಬಂತು ಕಡೆ ಕಂಡ ಸೆಂಟ್ರ್ ಕಾಸ್ಬಿಡಿ ರಾಡ್. ಅದೇ ಬಸ್ ಬಸ್ ಬಸ್. ನೋಡಿ ಗಾಯ್ಸ್, ಇದು ಅಲೈನ್ಮೆಂಟ್ ರಾಡ್ ಅನಿಸುತ್ತೆ, ಏನೋ ಹೇಳಿದ್ರಲ್ಲ ಅವಾಗಲೇ, ಅದು ಇದರಲ್ಲಿ ಚೆಕ್ ಮಾಡ್ತಾರೆ. ಇಲ್ಲೂ ಥ್ರೆಡ್ಸ್ ಇದೆ ಮತ್ತು ಈ ಕಡೆನೂ ಥ್ರೆಡ್ಸ್ ಇದೆ. ಅದರಲ್ಲಿ ಆ ಕಡೆ ಈ ಕಡೆ ಎರಡು ಕರೆಕ್ಟಾಗಿ ಈಕ್ವಲಾಗಿ ಗೊತ್ತಾಗುತ್ತೆ. ವೀಲ್ ಅಲೈನ್ಮೆಂಟು ಆಯಿತು, ವೀಲ್ ಬ್ಯಾಲೆನ್ಸಿಂಗು ಆಯಿತು. ಹಿಂಗಡೆದೇನು ಬೇಡ, ಹಿಂಗಡೆದು ಎರಡು ಕರೆಕ್ಟಾಗಿ ಇದೆಯಂತೆ, ಹಿಂದೆಗಡೆದು ಎರಡು ಕರೆಕ್ಟಾಗಿ ಇದೆಯಂತೆ. ಹಿಂದೆಗಡೆ ವೀಲ್ ಅಲೈನ್ಮೆಂಟ್ ಬರೋಲ್ಲ ಅನಿಸುತ್ತೆ ಗೈಸ್ ನನಗೆ. ಅವ್ರನ್ನೇ ಕೇಳೋಣ ಗಾಡಿ ಅನಿಸುತ್ತೆ, ಗೊತ್ತಿಲ್ಲದೆ ಅದನ್ನ ಕೇಳಿ ತಿಳ್ಕೊಂಬಿಡ್ಬೇಕು. ಅಣ್ಣ ಹಿಂದೆಗಡೆ ಬರಲ್ವಾ ವೀಲ್ ಅಲೈನ್ಮೆಂಟು? ಮುಂದೆ ಮಾತ್ರ ಫ್ರಂಟ್ ಅಷ್ಟೇ, ಬ್ಯಾಕ್ ಏನು ಬರಲ್ಲ. ಎಲ್ಲದಕ್ಕೂ ಅಷ್ಟೇನಾ? ಎಲ್ಲದಕ್ಕೂ ಅಷ್ಟೇ. ಓಕೆ, ಅದು ವೀಲ್ ಬ್ಯಾಲೆನ್ಸಿಂಗ್ ಮಾತ್ರ. ಕೆಲವೊಂದು ಗಾಡಿಗೆ ಬ್ಯಾಲೆನ್ಸಿಂಗ್ ಮಾಡಬೇಕು, ಬಟ್ ಈಗ ಬೇಡ. ನೆಕ್ಸ್ಟ್ ಟೈಲ್ಸ್ ಚೇಂಜ್ ಮಾಡ್ತಿರಲ್ಲ ಆವಾಗ. ಸರಿ ಸರಿ, ಎಲ್ಲ ನಿಮ್ಮ ಹತ್ರನೇ ಸಿಗ್ತಾವೆ ಟೈರ್ಸು? ಟೈಲ್ಸ್ ನೀವು ತೊಗೊಂಬಂದ್ರೆ ನಾವು. ಹಾಂ ಸರಿ ಗೈಸ್, ಹಿಂಗಡಿಕೆ ವೀಲ್ ಅಲೈನ್ಮೆಂಟ್ ಬರಲ್ವಂತೆ, ವೀಲ್ ಬ್ಯಾಲೆನ್ಸಿಂಗ್ ಮಾತ್ರ. ನೆಕ್ಸ್ಟು ಇನ್ನೇನಪ್ಪ ಕೆಲಸ ಇದೆ ಅಂತಂದರೆ ಎಲೆಕ್ಟ್ರಿಕಲ್ಲು ಮತ್ತು ಸ್ಟಿಕ್ಕರಿಂಗು ಅವೆರಡು ಮಾಡಿಸ್ಬಿಟ್ರೆ ಗಾಡಿ ಫುಲ್ ರೆಡಿ ಆಗುತ್ತೆ. ಎಲೆಕ್ಟ್ರಿಕಲ್ ಅಂದರೆ ಜಾಸ್ತಿ ಏನೇನಿಲ್ಲ, ಮುಂದ್ಗಡೆ ಲೋ ಬಿಮ್ದು ಲೆಫ್ಟ್ ಸೈಡ್ದು ಒಂದು ಬರ್ತಾಯಿಲ್ಲ, ಆಮೇಲೆ ಫಾಗ್ ಲೈಟ್ ಬರ್ತಾಯಿಲ್ಲ, ಫಾಗ್ ಲೈಟ್ ಹಾಕ್ಸ್ಬೇಕು. ಇನ್ನೆಲ್ಲ ಪರ್ಫೆಕ್ಟಾಗಿ ಬರ್ತಾಯಿದೆ ಗೈಸ್, ಅಷ್ಟೇ, ಇನ್ನೇನು ಕೆಲಸ ಇಲ್ಲ ನಮ್ಮ ಗಾಡೀಲಿ. ನೆಕ್ಸ್ಟ್ ಇನ್ನೇನಿದು ಟ್ರಿಪ್ಸ್ ಹೋಗ್ತಾ ಇರೋದೇ ಕೆಲಸ. ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಓಕೆ, ಟಾಟಾ ಬಾಯ್ ಬಾಯ್. ಎಲ್ಲ ಸೂಪರಾಗಿದ್ದೀರಾ ಅಂದ್ಕೊತೀನಿ, ಎಲ್ಲ ಚೆನ್ನಾಗಿರಿ. ಯಾವುದಾದ್ರೂ ಟ್ರಿಪ್ಸ್ ಇದ್ದರೆ ನಮಗೂ ಸ್ವಲ್ಪ ಕಾಲ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕ್ತೀನಿ, ಇಲ್ಲೇ ವೀಡಿಯೋದಲ್ಲಿ ನಂಬರ್ ಹಾಕ್ತೀನಿ. ಓಕೆ, ಟಾಟಾ ಬಾಯ್ ಬಾಯ್. ವೀಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವೀಡಿಯೋಸ್ಗೆ. ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಫಾಲೋ ಮಾಡ್ಕೊಳ್ಳಿ, ಸ್ಮಾಲ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಓಕೆ, ಟಾಟಾ ಬಾಯ್ ಬಾಯ್.